ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 35 ಗ್ರಾಮಗಳನ್ನು ಒಳಗೊಂಡಂತಹ ಹೊಸ ಯೋಜನೆ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ನ್ಯೂ ಟೌನ್ಶಿಪ್ ಯೋಜನೆಗೆ ಈಗ ಸಾಕಷ್ಟು ತೀವ್ರತರವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಒಂದು ಕಡೆ ರೈತರು ಕಳೆದ 7-8 ತಿಂಗಳಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೈರಮಂಗಲ ವೃತ್ತದಲ್ಲಿ ಇರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಶಾಶ್ವತವಾಗಿ ಒಂದು ಟೆಂಟನ್ನು ಹಾಕ್ಕೊಂಡು ಈ ಭಾಗದ ರೈತರು ಯೋಜನೆಗೆ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರವಾಗಿ BJP ಮತ್ತು JDSನ ನಾಯಕರುಗಳು ಕೂಡ ಈ ಯೋಜನೆ ಯಾವುದೇ ಕಾರಣಕ್ಕೂ ಇಲ್ಲಿ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಅವರೂ ಸಹ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಮುಖವಾಗಿ DCM ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರ ಕನಸಿನ ಈ ಯೋಜನೆಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. 9,600 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಇರತಕ್ಕಂತಹ ರೈತರ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ. ಸರ್ವೆ ಮಾಡಲಿಕ್ಕೆ ಹೋದಂಥ ಅಧಿಕಾರಿಗಳಿಗೆ ರೈತರು ಗೆರವನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಒಂದು ತೀವ್ರತರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ರೈತರ ಜಮೀನಿಗೆ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಒಂದು ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆ ಕೂಡ ಸಾಕಷ್ಟು ಒಂದು ವಿರೋಧದ ಅಲೆಯಲ್ಲಿ ತೇಲಾಡ್ತು. ಹಾಗಾಗಿ ಅದು ಕೂಡ ಎಲ್ಲೋ ಒಂದು ಕಡೆ ತಟಸ್ಥವಾಗಿದೆ. ಈ ವಿಚಾರವಾಗಿ ಈಗ ಮಾಗಡಿಯ ಮಾಜಿ ಶಾಸಕ ಎ ಮಂಜು ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂತಹ ಯಶವಂತ್ ವಿ ಗುರುಕರ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಬಿಡದಿ ವ್ಯಾಪ್ತಿಯಲ್ಲಿ ಸರಿಸುಮಾರು 300 ಎಕರೆಗೂ ಹೆಚ್ಚು ಜಮೀನನ್ನು ಬೇನಾಮಿಯ ಹೆಸರಿನಲ್ಲಿ ಖರೀದಿ ಮಾಡಿದ್ದಾರೆ. ಇದು ಏನು ಕೆಲ ಕಾಂಗ್ರೆಸ್ನ ಮುಖಂಡರು ಕೂಡ ಈ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಎ ಮಂಜು ಅವರು ಮಾರ್ಮಿಕವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಹೆಸರನ್ನು ಬಳಸದೆ ಪರೋಕ್ಷವಾಗಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ನೀವೆಲ್ಲ ಯಾರ್ಯಾರನ್ನ ಕರ್ಕೊಂಡ್ಬಂದು ಬೇನಾಮಿ ಆಸ್ತಿಗಳು ಮಾಡಿಸ್ಬಿಟ್ಟು ಈ ಆಸ್ತಿಗೆ ದರ ಫಿಕ್ಸ್ ಮಾಡ್ಬಿಟ್ಟು ದುಡ್ಡು ಹೊಡ್ಕೊಂಡು ಹೊರಟೋಗ್ಬಿಡ್ಬೇಕು ಅಂತ ಕಾಯ್ದಿದ್ರೆ ಬಿಡ್ತೀವ ನಾವು? ನೋಡೋಣ ಬಿಡಿ. ನಮ್ ರೈತರಿಂದ ನೀವು ಬೀಳ್ತೀರಾ, ನಿಮ್ಮಿಂದ ನಾವು ಬೀಳ್ತೀವ ನೋಡಿ. ಇವತ್ತು ಏನು ನಾವು ಇಷ್ಟು ಜನ ಈ ಭಾಗದ ರೈತರುಗಳು ಇದಕ್ಕೆ ವಿರೋಧ ಇದ್ದೀವಿ, ಈ ಭೂಸ್ವಾಧೀನಕ್ಕೆ. ಅವರೆಲ್ಲರೂ ಕೂಡ ನಾವು ಕುಳಿತುಕೊಂಡು ಚರ್ಚೆ ಮಾಡಿ ದಿನಾಂಕ ಘೋಷಣೆ ಮಾಡಿ ಜೈಲ್ ಬರೋ ಚಳುವಳಿ, ಇಲ್ಲಿಂದ ಪಾದಯಾತ್ರೆ, ಬಿಡದಿ ಮುಖೇಣ ರಾಮನಗರ DC ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ. ನೀವು ನಮ್ಮನ್ನೆಲ್ಲ ಜೈಲ್ಗೆ ತುಂಬಬೇಕು ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ನಮ್ಮ ಜಮೀನ ಉಳಿಸ್ಕೊಳ್ಳುವಂತ ಹೋರಾಟ ನಡೀತದೆ, ನಡೆಸ್ತೀವಿ ನಾವು. ಕೇವಲ ನೀವು 40 ಜನ ಕೂಡಿಸ್ಕೊಂಡು ಸಭೆ ಮಾಡ್ತಿದ್ರಲ್ಲ, ಆ 40 ಜನ ಪಾಪ ಅವ್ರು ಕೇಳ್ಬೇಕಾಗಿತ್ತು, ಎಲ್ಲಿಂದ ಜಿಲ್ಲಾಧಿಕಾರಿಗಳೇ ದುಡ್ಡು ತಂದು ಕೊಡ್ತೀರಿ, ಎಲ್ಲಿದೆ, ಯಾವ ಅಕೌಂಟ್ ಅಲ್ಲಿ ಇದೆ ನಿಮ್ಮ ಹತ್ರ ದುಡ್ಡು? ಮಾರ್ಚ್ ಇಂದ ದುಡ್ಡು ತುಂಬಿಡ್ತೀನಿ ಅಂದ್ರೆ ಏನಪ್ಪ ತುಂಬ್ತಿ ಖಜಾನೆ? ಖಾಲಿ ಡಬ್ಬ ನಿಮ್ಮ ಹತ್ರ. ನಿಮ್ಮ GBD ಅಥಾರಿಟಿನೇ ಖಾಲಿ ಡಬ್ಬ. ಎಲ್ಲಿಂದ ತುಂಬ್ತಿರ್ರಿ? ಯಾಕ್ರಿ ಮುಕ್ ಬೂದಿನ ನಮ್ಮ ರೈತರಿಗೆ ಎರಿಸ್ತೀರಿ? ಬಂದಿದ್ರಲ್ಲ ನಮ್ಮ MLA ಸಾಹೇಬ್ ಅಳ್ಳಾಳ್ಸಂದ್ರಕ್ಕೆ, ಅಲ್ಲೋಗಿ ಹೇಳ್ತಾರೆ, ಓ MLA ಅವ್ರ ಮೇಲೆ FIR ಹಾಕೋರಂತೆ. ಹಾಕ್ಲಿ. MLA ಬಾಲಕೃಷ್ಣ ಬಂದಾಗ ನಾನೇ ಹೇಳ್ತಿದ್ದೆ, ಒಳ್ಳೆ ಕೆಲಸ ಮಾಡಿದ್ರೆ ರೇಷ್ಮೆ ಶಾಲ ಹಾಕಿ, ಮೈಸೂರು ಪೇಟ ಹಾಕಿ, ಒಳ್ಳೆ ಹಾರ ಹಾಕಿ, ಕಾಲ್ ತೊಳೆದು ಕಪ್ಪು ಕಾಣಿಕೆ ಕೊಟ್ಟು ಕಳ್ಸೋಣ ಅಂತ. ಬಂದಿದ್ದೀನಪ್ಪ ನೀನು? ಬಂದು ನಮ್ ಕಷ್ಟ ಸುಖ ಕೇಳಿದ್ರು ನಮ್ಮ ರೈತರದು ಮಾಡ್ತಿದ್ರು, ಸನ್ಮಾನ ಮಾಡ್ತಿದ್ರೆ ಇಲ್ವಪ್ಪ? ನಮ್ ರೈತರು ಪಾಪ GBD ಅಧ್ಯಕ್ಷರಿಗೂ ಸನ್ಮಾನ ಮಾಡ್ತೀವಿ ಅಂತ ಹೊರಟವ್ರೆ. ಅದು ಕೂಡ ದಿನಾಂಕ ನಿಗದಿ ಮಾಡ್ತೀವಿ. ಅವ್ರ ಮನೆ ಹತ್ರ ಹೋಗಿ ಅವ್ರು ಇಷ್ಟು ಎಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರಿಗೂ ಶಾಲ ಹಾಕಿ
ಹಾರ ಹಾಕಿ ಸನ್ಮಾನ ಮಾಡ್ಬಿಟ್ಟು ಬರ್ತೀವಿ ಅಂತ ನಮ್ಮ ರೈತರುಗಳೆಲ್ಲ ಹೊರಟಿದ್ದಾರೆ. ಅದು ಯಾವತ್ತು ಅಂತ ತೀರ್ಮಾನ ಮಾಡ್ಬಿಟ್ಟು ಅವ್ರ ಮನೆಗೆ ಹೋಗಕ್ಕೆ ಅದು ಕೂಡ ತೀರ್ಮಾನ. ಪಾಪ ಇಲ್ಲ ಹತ್ರದಲ್ಲಿ ಅವರೆಲ್ಲ ಒಳ್ಳೆ ಕೆಲಸ ಮಾಡೋರಲ್ಲ ನಮ್ಮ ರೈತರಿಗೋಸ್ಕರ. ಅಂದರೆ ಈ ಭಾಗದಲ್ಲಿ ಈಗ GBIT ಯೋಜನೆಗೆ ಸರ್ವೆ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಭೂ ಸ್ವಾಧೀನ ಮಾಡಲಿಕ್ಕೆ ಮುಂದಾಗಿದೆ, ರೈತರ ಜಮೀನುಗಳಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಲಿಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರೈತರಿಂದ ಜಮೀನನ್ನು ಬೇನಾಮಿಗಳ ಹೆಸರಿನಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ದೂರನ್ನು ಕೊಡ್ತೇವೆ, ಜೊತೆಗೆ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಡ್ತೇವೆ, ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಡುವ ಮೂಲಕ ಈ ವಿಚಾರವಾಗಿ ಹೆಚ್ಚಿನ ತನಿಖೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವು ಒತ್ತಾಯವನ್ನು ಮಾಡ್ತೇವೆ ಎನ್ನುವಂತಹ ಮಾತನ್ನು ಮಾಜಿ ಶಾಸಕ ಎ ಮಂಜು ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ GBIT ಯೋಜನೆ ಬಿಡದಿಯಲ್ಲಿ ಪ್ರಾರಂಭ ಆಗಬೇಕಾಗಿರುವಂತಹ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಪ್ರಾರಂಭದಲ್ಲೇ ಸಾಕಷ್ಟು ವಿವಾದಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾಗಿ ಮಾಜಿ ಶಾಸಕ ಎ ಮಂಜು ಅವರು ಮಾಡಿರ್ತಕ್ಕಂತಹ ಈ ಒಂದು ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.